ವಾಟ್ಸ್ಆಪ್ ಫ್ಯಾಮ್ ನಾನು ನಿಮ್ ಕುಮಾರ್, ನೀವು ನೋಡ್ತಾ ಇದ್ದೀರಾ ಚೇತುರ್ ವ್ಲಾಗ್ಸ್. ಅಪರೂಪದ ಮುಳ್ಳಂದಿ ಬಾಬಾ. ಎಲ್ಲರೂ ಹೆಂಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ವಿಡಿಯೋ ಹೊಸ ಹೊಂದಿಲ್ಲ ಅವರೆಲ್ಲ ತಪ್ಪದೆ ಒಂದು ಲೈಕ್ ಶೇರ್ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಸಕ್ಸಸ್ಫುಲ್ ಆಗಿ 2.3K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀರಾ. ತುಂಬ ಖುಷಿ ಆಗುತ್ತೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಂಗ್ರಾಚುಲೇಷನ್ ಬ್ರದರ್. ಎಷ್ಟೊಂದು ದಿನದಿಂದ ಲಾಗ್ಸ್ ಕೂಡ ಹಾಕಿಲ್ಲ ಮತ್ತು ಅಪ್ಡೇಟ್ಸ್ ಏನೂ ಇಲ್ಲ. ಸೊ ಯಾವುದೇ ರೀತಿ ಬೇಜಾರು ಮಾಡ್ಕೊಂಬೇಡ್ರಿ. ನಾನು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ. ಮೊದಲೇ ಸಪೋರ್ಟ್ ಮಾಡ್ತೀವಿ, ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಬನ್ನಿ. ಹೊರಗಡೆ ಹೋಗಿ ವಿಡಿಯೋಸ್ ಮಾಡೋಣ ಅಂದ್ರೆ ಬಿಸಿಲು. 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನಾನು ಚೇಡ್ಸಲ್ಲ ಮಂಜ ಸುಮ್ಮನಿರು. ಏನು ಮಾಡೋಣ ಗುರು, ಬಿಸಿಲು ಹಂಗೈತೆ. ವೆದರ್ ಸರಿ ಇದ್ದಿದ್ರೆ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವುದೇ ಪ್ಲೇಸಸ್ ಆಗಲು. ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ಮನೆಗೆ ಕೂಡ ಬೈತಾ ಇರ್ತಾರೆ, ಬೇರೆ ಬಿಸಿಲು ತಿರುಗಾಡ್ತೀನಿ ಹಂಗೆ ಹಿಂಗೆ ಅಂತ. ಅದಕ್ಕೋಸ್ಕರ ನಾನು ಯಾವುದೇ ಪ್ಲೇಸಸ್ಗೂ ಹೋಗ್ತಾ ಇಲ್ಲ. ಇನ್ನು ಅದು ಬಿಟ್ಟರೆ ಡೈಲಿ ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದನ್ನು ಬೇಕಾದ್ರೆ ನಾವು ಪ್ರಯತ್ನ ಮಾಡ್ಬೋದು. ನಿಮಗೆ ಡೈಲಿ ಲಾಗ್ಸ್ ಬೇಕಾ, ಅಥವಾ ಬೈಕ್ ರಿವ್ಯೂಸ್ ಬಗ್ಗೆ ವೀಡಿಯೋ ಬೇಕಾ, ಅಥವಾ ಟ್ರಾವೆಲಿಂಗ್ ವೀಡಿಯೋಸ್ ಕ್ಲಿಪ್ಸ್ ಬೇಕಾ, ಅಥವಾ ಟ್ರಾವೆಲಿಂಗ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅದ್ರ ಬಗ್ಗೆ ವೀಡಿಯೋಸ್ ಬೇಕಾ, ಏನು ಬೇಕು ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋ ಮರಿಬೇಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದು ಬಿಟ್ಟರೆ ರೀಸೆಂಟಾಗಿ ನೆನ್ನೆನೋ ಮನೆನೋ ಒಂದು ಈವೆಂಟ್ ಇತ್ತು. ಈವೆಂಟಿಗೆ ಕೂಡ ಹೋಗಿದ್ದೆ. ಆ ಏರಿಯಾ ಬಂದ್ಬಿಟ್ಟು ಈ ಲೋಹಿತ್ ನಗರ ಅಂದ್ಬಿಟ್ಟು ನೆಲಮಂಗಲ ನಿಯರ್ ಬೈ ಇದೆ. ನಮಗೆ ಹೋಗ್ಬಿಟ್ಟು ಎಲ್ಲ ಮಾಡಿದ್ದೀವಿ. ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ ಇದೆ, ಹಾಕ್ತೀನಿ. ನಿಮ್ಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋ ಮರಿಬೇಡಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ನಮಸ್ಕಾರ ಗುರು. ಇವತ್ತಿನ ಇವೆಂಟ್ ಬಂದ್ಬಿಟ್ಟು ಬೇಬಿ ಶವರ್ ಮಾಡ್ಕೊಡ್ತಾ ಇದ್ದೀವಿ. ಕ್ಲೈಂಟ್ ಲೊಕೇಶನ್ ಬಂದ್ಬಿಟ್ಟು ಲೋಹಿತ್ ನಗರ, ನೆಲಮಂಗಲಿಂದ ನಿಯರ್ ಬೈ ಇದೆ ನಮಗೆ. ಮತ್ತು ಐಟಮ್ಸ್ ನೆನೆ ತಗೊಂಡೋಗಿ ಹಾಕ್ಬಿಟ್ಟಿದ್ದು. ನಿಮಗೆ ಎಲೆ ಮತ್ತು ಹೂವು ಮರ ನನ್ನ ಕಡೆ ಇತ್ತು. ಬೆಳಿಗ್ಗೆ ಅದನ್ನೆಲ್ಲ ತೊಗೊಂಡು ಎಲ್ಲ ಬಂದೆ. ಮನೆಯಿಂದ ಬರೋಕ್ಕೆ ಕ್ಲಿಪ್ಸ್ ತೊಗೊಂಡಿಲ್ಲ. ಬಟ್ ನಾನು ಕ್ಲೈಂಟ್ ಲೊಕೇಶನಿಗೆ ಬಂದ್ಬಿಟ್ಟು ಈಗ ಆಲ್ರೆಡಿ ಎಲ್ಲ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ. ಇನ್ನು ಮುಂದೆ ಅದೆಲ್ಲ ಬಳೆ ಎಲ್ಲ ಹಾಕ್ಬಿಟ್ಟು ಹೂವು ಎಲ್ಲ ಹಾಕಿ ರೆಡಿ. ಫಸ್ಟ್ ಬಾಳೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ರೆಡಿ ಆಗ್ಬಿಟ್ಟು ಆಮೇಲೆ ಸಿಕ್ತೀನಿ ಬನ್ನಿ. ಹೆಂಗೋ 4 ಜನ ಇರೋದ್ರಿಂದ ಕೆಲಸ ಸ್ವಲ್ಪ ಸುಲಭ ಆಗ್ತೈತೆ. ನಾನು ನಮ್ಮ ಹುಡುಗ ಇಬ್ಬರು ಬಾಳೆ ಎಲೆ ಕಟ್ ಮಾಡ್ಕೊತಾ ಇದ್ದೀವಿ. ಅವರಿಬ್ಬರು ಬಾಳೆ ಎಲೆನ ಅಂಟಿಸ್ತವ್ರೆ ಬಟ್ಟೆ ಮೇಲೆ. ಯಾಕೆಂದರೆ ಬಟ್ಟೆ ಮೇಲೆ ಹಾಕ್ಲಿ ಅಂದರೆ ನಿಂತ್ಕೊಳಲ್ಲ ಎಲೆ, ಅದಕ್ಕೋಸ್ಕರ ಈಗ ಬಟ್ಟೆ ಮೇಲೆ ಹಾಕಿ ಎಲ್ಲ ಅಂಟಿಸ್ತವ್ರೆ. ಆದರೆ ಇದರಲ್ಲಿ ಇನ್ನೊಂದು ಒಂದೇ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಕೊನೆವರೆಗೂ ನಿಮಗೆ ನೋಡಿ ಗೊತ್ತಾಗುತ್ತೆ ಏನು ಅಂತ. ಏನು ಮಿಸ್ಟೇಕ್ ಅಂದರೆ, ಈ ಗಾಡಿ ಸ್ಕೀಮ ಒಂದು ಫೋಟೋ ಬರ್ತಾ ಇದ್ದಿಲ್ಲ, ಇದು ಕ್ಲೈಂಟ್ ಹೇಳಿದ್ದು. ನಮ್ಮ ಹುಡುಗ ಏನು ಮಾಡಿಬಿಟ್ಟಿದ್ದಾನೆ, ಅಲ್ಲಿ ಪಿಕ್ಕಲ್ಲಿ ಈ ಕುಚ್ಚು ಥರ ಇದೆಯಲ್ಲ ಸೈಡಲ್ಲಿ, ಅದನ್ನು ಬಿಟ್ಟು ಬಂದುಬಿಟ್ಟಿದ್ದಾನೆ. ಅಂದರೆ ಮರ್ತ್ಬಿಟ್ಟಿದ್ದಾನೆ. ಈಗ ಹೇಳ್ತಾ ಇದ್ದಾನೆ ತಂದಿಲ್ಲ ಅಂತ. ಸದ್ಯಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಗಾಡಿ ತಗೊಂಡು ನೆಲಮಂಗಲಕ್ಕೆ ಬಂದೆ. ಇಲ್ಲಿ ನೋಡ್ರೆ ಸುಗಂಧರಾಜ ಹೂವು 250 ರೂಪಾಯಿ kg. ನಾವು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ರೆ ಸುಗಂಧರಾಜ ಹೂವು ಬರೋದು 12 ಗಂಟೆಗಂತೆ. ಮಲ್ಲಿಗೆ ಹೂವು ತಗೊಳ್ಳೋಣ ಅಂದರೆ ಮಲ್ಲಿಗೆ ಹೂವು ಮುಗ್ಗಿಲ್ಲ. ಕೊನೆಗೆ ಮಲ್ಲಿಗೆ ಹೂವು ತಗೊಂಡೆ, ರೋಜ್ ಹೂವನ್ನು ತಗೊಂಡೆ. ಮಲ್ಲಿಗೆ ಹೂವು ಒಂದು ಮೊಳ ತಗೊಂಡು ಇನ್ನು 20 ರೂಪಾಯಿಗೆ ಒಂದು ರೋಜ್ ತಗೊಂಡು ಹೊರಟೆ. ರಿಸಲ್ಟ್ ಏನಾಗುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ. ಹೆಂಗಿರೋ ನಮ್ಮ ಹುಡುಗನೇ ತಪ್ಪು ಮಾಡಿರೋದು, ಅದಕ್ಕೆ ಆನಂದ್ ಮಾವನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ ನೋಡ್ರಿ. ಈಗ ವಿಡಿಯೋ ಯಾಕೋ ಸ್ವಲ್ಪ ಲೆಂತಿ ಆಯಿತು ಅಂತ ಅನಿಸುತ್ತೆ. ಸೊ ಈಗ ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ಓಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಬನ್ನಿ. ನೋಡಿದ್ರಲ್ಲ, ಈವೆಂಟ್ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಹಾಗೆ ಒಂದು ಲೈಕು, ಶೇರ್ ಮತ್ತು ಫಾಲೋ ಮಾಡೋದು ಮರಿಬೇಡಿ. ಬ್ಲಾಸಮ್ ಇವೆಂಟ್ಸ್ಗೆ ಫಿಟ್ನ ನಿಮ್ಗೇನಾದರೂ ಇದೇ ಥರ ಇವೆಂಟ್ ಬೇಕು ಅಂದರೆ ತಪ್ಪದೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿದ್ರಲ್ಲ ಸ್ನೇಹಿತರೆ, ಹೆಂಗೆ ಅನಿಸ್ತು ಅವ್ನ ವೀಡಿಯೋ ಬಗ್ಗೆ, ಈವೆಂಟ್ ಬಗ್ಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಇದೇ ಥರ ನಿಮ್ಗೇನೋ ಈವೆಂಟ್ ಬೇಕು ಅನಿಸುತ್ತೆ ತಪ್ಪು ನಮಗೆ ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ. ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.